ಯಾವುದೇ ಕಷ್ಟ ಬರಲಿ ಏನೇ ಬರಲಿ ದೇವರಿದ್ದಾನೆ, ರಾಘವೇಂದ್ರ ಸ್ವಾಮಿ ಇದ್ದಾನೆ ಅಂತ ನಂಬಿಕೆ ಇಟ್ಟು ಮಾಡಿದ್ರೆ ಎಲ್ಲಿದ್ರು ರಾಯರ ಫಲ ಕೊಟ್ಟೇ ಕೊಡ್ತಾನೆ. ನಾವು ನಂಬಿರೋ ರಾಘವೇಂದ್ರ ಸ್ವಾಮಿ ಯಾವತ್ತೂ ಕೈ ಬಿಡಲ್ಲ. ಏನೇ ಕಷ್ಟ ಬರಲಿ ಏನೇ ಬರಲಿ ಜೀವನದಲ್ಲಿ ಎದುರಿಸ್ತೀನಿ ಅಂದರೆ ರಾಘವೇಂದ್ರ ಸ್ವಾಮಿನೇ ನಾವು ನಂಬಿ ಬಂದಿರೋದು. ಇವತ್ತು ನಮ್ಮ ರಾಯರು ಯಾರಿಗೂ ಕೈ ಬಿಟ್ಟಿಲ್ಲ. ಯಾರು ನಂಬ್ತಾರೋ, ಯಾರು ಕರೀತಾರೋ, ಓಡೋಡಿ ಕಲಿಯುಗದಲ್ಲಿ ಅವರೇ ಶ್ರೇಷ್ಠವಾಗಿರೋದು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು? ನಮಸ್ಕಾರ, ರಾಘವೇಂದ್ರ ಅಂತ. ಸರ್, ನಿಮ್ಮ ಪ್ರಕಾರ ಜೀವನ ಅಂದರೆ ಏನು ಸರ್? ಜೀವನ ಅಂದರೆ ಕಷ್ಟಪಟ್ಟರೆ ದುಡಿಮೆ ಜೀವನದಲ್ಲಿ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಯಾರೂ ಕೊಡೋರಿಲ್ಲ, ಹೇಳೋರಿಲ್ಲ. ದುಡಿಮೆ ಯಾಕೆ ಜೀವನಕ್ಕೋಸ್ಕರ ಈ ಬದುಕು ಮಾಡ್ತಾ ಇರೋದು. ಇದೇ ನಮ್ಮ ಜೀವನ ವೃತ್ತಿ ಧರ್ಮ ಅಂತ ನಿಂತ್ಕೊಂಡು ಮಾಡಬೇಕು. ಯಾವುದೇ ಕಷ್ಟ ಬರಲಿ ಏನೇ ಬರಲಿ ದೇವರಿದ್ದಾನೆ, ರಾಘವೇಂದ್ರ ಸ್ವಾಮಿ ಇದ್ದಾನೆ ಅಂತ ನಂಬಿಕೆ ಇಟ್ಟು ಮಾಡಿದ್ರೆ ಎಲ್ಲಿದ್ರು ರಾಯರ ಫಲ ಕೊಟ್ಟೇ ಕೊಡ್ತಾನೆ. ನಾವು ನಂಬಿರೋ ರಾಘವೇಂದ್ರ ಸ್ವಾಮಿ ಯಾವತ್ತೂ ಕೈ ಬಿಡಲ್ಲ. ಇದೇ ನಮ್ಮ ಸಾಯೋ ತನಕ ನಮ್ಮ ವೃತ್ತಿ ಧರ್ಮವನ್ನು ನಿಷ್ಠೆಯಿಂದ ಮಾಡಬೇಕು. ಸರ್, ನೀವು ಮಾಡೋ ಕೆಲಸದ ಮೇಲೆ ನಿಮ್ಗೆ ಎಷ್ಟು ಗೌರವ ಇದೆ ಸರ್? ನಮಗೆ ತುಂಬ ಗೌರವ ಇದೆ. ನಾವು ಅಸಹ್ಯ ಪಟ್ಕೋಬಾರ್ದು. ಅಸಹ್ಯ ಪಟ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅಸಹ್ಯ ಪಟ್ಕೊಂಡ್ರೆ ಇನ್ನೊಬ್ಬರು ಅವ್ನು ಟೀಗೆ ಮಾರ್ತಾನೆ, ನಾವು ಅಸಹ್ಯ ಪಟ್ಕೊಂಡ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅವನ ಕೆಲಸ ಅವ್ನು ಮಾಡಲೇಬೇಕು. ನಾವು ಮಾಡಲಿಲ್ಲ ಅಂದರೆ ಇನ್ನೊಬ್ಬ ಎಲ್ಲಿ ಕೊಡ್ತಾನೆ? ಬಣ್ಣದ ಮಾತುಗಳು ಆಡ್ತಾರೆ ಜನ, ಹೊರತು ಯಾರೂ ಕೊಡೋಲ್ಲ. ಅದು ತಿಳ್ಕೊಬೇಕು ಜನ. ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿ ಕಾಣಬಾರ್ದು, ಅಸಹ್ಯವಾಗಿ ನೋಡಬಾರ್ದು. ಅವ್ನು ಟೀ ಮಾರ್ತಾನೆ, ಅವ್ನಿಗೇನು? ಯಾರು ಒಬ್ಬ ಮನುಷ್ಯನಿಗೆ ಬೆಲೆ ಕೊಡಬೇಕು. ಬೆಲೆ ಇದ್ದರೆ ಎಲ್ಲ. ಅವನು ಈಗ ಅಂದ್ಬಿಟ್ಟ ಅಂತ ನಾವು ತಲೆ ಕೆಡಿಸ್ಕೊಳ್ಳೋಣ. ನಮ್ಮ ಜೀವನ ನಾವು ಮಾಡಲೇಬೇಕು. ಮಾಡಿದ್ರೆ ಜೀವನ, ಇಲ್ಲಾಂದರೆ ಇಲ್ಲ. ಇವತ್ತಿನ ನಮ್ಗೆ ಕೂಲಿ ಇಲ್ಲ ಅಂದರೆ ಯಾರು ಕೊಡ್ತಾರೆ? ಕೊಡೋರು ಯಾರು? ಸರ್, ಈಗಿನ ಕಾಲದಲ್ಲಿ ದುಡ್ಡಿಗಿರೋ ಬೆಲೆ ಮನುಷ್ಯರಿಗಿಲ್ಲ ಅಂತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ದುಡ್ಡು ಬರುತ್ತೆ ಹೋಗುತ್ತೆ. ದುಡ್ಡಿಗೆಲ್ಲ ಬೆಲೆ, ಮನುಷ್ಯತ್ವಕ್ಕೆ ಮಾನವೀಯತೆಗೆ ಬೆಲೆ ಇರಬೇಕು. ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ. ಮನುಷ್ಯನ ಮಾನವೀಯತೆ ಯಾರೂ ಸಂಪಾದನೆ ಮಾಡೋಕ್ಕಾಗಲ್ಲ. ಕೆಲವು ಜನದೇನು ದುಡ್ಡೇ ಬೇಕು ಅಂತ, ದುಡ್ಡೇ ಸರ್ವಸ್ವ ಅಲ್ಲ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ನಾಳೆ ಅವನ ಹತ್ರ ಬರುತ್ತೆ. ಎಲ್ಲರೂ ಸಂಪಾದನೆ ಮಾಡ್ತಾರೆ. ಒಂದು ಲಕ್ಷ್ಮಿ ಚಂಚಲೆ, ಒಬ್ಬರ ಹತ್ರ ಇದ್ದೇ ಒಬ್ಬರ ಹತ್ರ ಹೋಗ್ತಾ ಇರುತ್ತೆ. ಅದನ್ನು ತಡೆಯೋಕ್ಕೆ ಯಾರ ಕೈಲೂ ಆಗಲ್ಲ. ಚಂಚಲ ಬುದ್ಧಿ, ಮನಸ್ಸು ಚಂಚಲ. ಆ ಚಂಚಲ ಹೋಗಬೇಕು ಅಂದರೆ ಭಗವಂತನ ಸ್ಮರಣೆ ಮಾಡ್ತಾರೆ. ಏನೇ ಕಷ್ಟ ಬರಲಿ ಏನೇ ಬರಲಿ ಜೀವನದಲ್ಲಿ ಎದುರಿಸ್ತೀನಿ ಅಂದರೆ ರಾಘವೇಂದ್ರ ಸ್ವಾಮಿನೇ ನಾವು ನಂಬಿ ಬಂದಿರೋದು. ಇವತ್ತು ನಮ್ಮ ರಾಯರು ಯಾರಿಗೂ ಕೈ ಬಿಟ್ಟಿಲ್ಲ. ಯಾರು ನಂಬ್ತಾರೋ, ಯಾರು ಕರೀತಾರೋ, ಓಡೋಡಿ ಕಲಿಯುಗದಲ್ಲಿ ಅವರೇ ಶ್ರೇಷ್ಠವಾಗಿರೋದು. ಸರ್, ಇವಾಗ ನಾವು ಸ್ಕೂಲು ಕಾಲೇಜಲ್ಲಿ ಕಲಿಯೋ ಪಾಠ ನಮ್ಮ ಜೀವನ ಮಾಡೋಕ್ಕೆ ಸಾಕಾಗುತ್ತಾ ಸರ್? ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಓದೋದ್ರ ಮೇಲೆ, ಇದು ಮಾಡೋದ್ರ ಮೇಲೆ ನಿಮ್ಮ ಕೈಲಿದೆ. ಎಜುಕೇಷನ್ ನಾನು ಓದಬೇಕಪ್ಪ, ನಾನು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಂತ ನಿಮ್ಮ ಕೈಲಿದೆ. ನೀವು ಹೆಂಗೆ ಓದ್ತಿರೋ, ಇದು ಮಾಡ್ತಿರೋ, ಅದು ನಿಮ್ಮ ಡಿಪೆಂಡ್ ಆಗೋದು. ನಿಮ್ಮ ಮೇಲೆ ಡಿಪೆಂಡ್ ಆಗೋದು. ಅದು ಇನ್ನೊಬ್ಬರ ಮೇಲಲ್ಲ. ಒಬ್ಬ ಮನುಷ್ಯ ಓದಬೇಕು ಅಂತ ಅವನ ಮನಸ್ಸಲ್ಲಿ ಇರಬೇಕು, ಅವನಲ್ಲಿ ಆಸೆ ಇರಬೇಕು. ಆವಾಗ ಅವ್ನು ಮುಂದುವರಿತಾನೆ. ಬೇಕಾಬಿಟ್ಟು ಓದೋದು ಬಿಡೋದು ಮಾಡೋದು ಆಗಲ್ಲ. ಸರ್, ಇವಾಗ ನಮಗೆ ಸಮಾಜ ಹೇಳ್ಕೊಡೋ ಪಾಠದ ಮುಂದೆ ಈ ಪಾಠ ಯೂಸ್ ಆಗುತ್ತಾ ಸರ್ ನಮಗೆ? ಸಮಾಜ ದುಡಿದ್ರೆ ಸಮಾಜ, ದುಡಿಲಿಲ್ಲ ಸಮಾಜ ಕೊಡ್ತಾನ? ಸಮಾಜ ಯಾವತ್ತೂ ಕೊಡಲ್ಲ. ಸುಮ್ಮನೆ ಹೇಳ ಆ ಸಮಾಜ ಈ ಸಮಾಜ ಅಂತಾರೆ. ಯಾವ ಸಮಾಜನೂ ಆಗಲ್ಲ. ದುಡಿಮೆನೇ ಜೀವನ. ಯಾವ ಸಮಾಜನೂ ಬರಲ್ಲ, ಯಾರೂ ಬರಲ್ಲ. ನಮ್ಮ ದುಡಿಮೆನೇ ನಾವು ಕರ್ತವ್ಯ ಅಂತ ಮಾಡಬೇಕು.